ನಮಸ್ತೆ ಶಂಕರ. ತುಂಬ ಜನ ಕೇಳ್ತಿರ್ತಾರೆ ಏನು ಅಂತ ಅಂದರೆ, ಸ್ವಾಮಿ ನಾವು ಯಾವುದೋ ದೇವರದ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀವಿ, ಆದರೆ ಮರ್ತೋಗ್ಬಿಟ್ಟಿದೆ, ನೆನಪಿಗೆ ಬರ್ತಾ ಇಲ್ಲ ಅಂತ. ಇನ್ನು ಕೆಲವರೆಲ್ಲ ಹೇಳ್ತಿರ್ತಾರೆ, ಎಲ್ಲೇ ಹೋದರೂ ನಿಮ್ಮ ಜಾತಕದಲ್ಲಿ ಆಯಿತಾ ಕುಲದೇವರ ಶಾಪ ಇದೆ, ಕುಲದೇವರ ಹರಕೆ ಇದೆ, ನಿಮಗೆ ಅದರಿಂದ ವಿಮುಕ್ತಿ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಹಳೆಯ ಹರಕೆಗಳು ಮರ್ತೋಗಿದ್ದರೆ ಏನು ಮಾಡಬೇಕು ಅಂತ ನೋಡೋಕೆ ಹೋದಾಗ, ಏನು ಮಾಡಬೇಕು ಅಂದರೆ ನೀವೊಂದು ಕೆಲಸ ಮಾಡಬೇಕು. ನಿಮ್ಮ ಮನೆ ದೇವರು ಶಿವ ಆಗಿದ್ದರೆ ಒಂದು ಸೋಮವಾರ ತಲೆಗೆ ಸ್ನಾನ ಮಾಡಿ ಶಿವನ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕು. ನಿನಗೆ ಸಂಬಂಧಪಟ್ಟಂಥ ಯಾವುದೇ ಹರಕೆಗಳು ನನಗೆ ಮರೆತೋಗಿದ್ದರೆ ಆಯಿತಾ, ನಿನಗೆ ಶೀಘ್ರವಾಗಿ ನಾನು ಬಂದು ಏನು ಕೊಡಬೇಕು ಕಾಣಿಕೆಯನ್ನು ಅದನ್ನು ಕೊಡ್ತೀನಿ. ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ಹರಕೆಗಳಾಗಿದ್ದರೆ ಶನಿವಾರ ಹರಕೆಯನ್ನು ಮಾಡ್ಕೋಬೇಕು. ಏನಂತ, ಅಮ್ಮನವ್ರಿಗಾದರೆ ಶುಕ್ರವಾರ ಹರಕೆ ಮಾಡ್ಕೋಬೇಕು. ಏನಂತ, ನಿಮ್ಮ 3 ದೇವತೆಗಳಲ್ಲಿ ಯಾವುದೇ ದೇವತೆಗಳನ್ನು ನಾನು ಹರಕೆಯನ್ನು ಮರೆತೋಗಿದ್ದರೆ ಶೀಘ್ರವಾಗಿ ತೀರಿಸ್ತೀನಿ ಅಂತ ಹೇಳಿ ಹರಕೆಗಳಿಗೆ ಪ್ರಾರ್ಥನೆ ಮಾಡಿಕೊಂಡು, ನೀವು ಸೋಮವಾರ ಆದರೆ ಅಥವಾ ಶನಿವಾರ ಆದರೆ ಅಥವಾ ಶುಕ್ರವಾರ ಆದರೆ ಆ ದಿನದಿಂದ ಪ್ರತಿದಿನ 2 ನಾಣ್ಯಗಳನ್ನು ಆಯಿತಾ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆಯಿತಾ ಶಿವನಿಗೆ ಸಂಬಂಧಪಟ್ಟಂಥ ದೇವತೆಗಳಿಗೆ ಒಂದು ಮನೆಯಲ್ಲಿ ದೇವರ ಹತ್ರ ಇಡ್ತಾ ಬರೋದು. ಎಷ್ಟು ಇಡಬೇಕು ಅಂದರೆ ಕನಿಷ್ಠ ಅದು 1 ಬೊಗಸೆ ಅಷ್ಟಾಗಬೇಕು. ಆ ನಾಣ್ಯಗಳು 1 ಬೊಗಸೆ ಆದ ಮೇಲೆ ಅದನ್ನು ಒಂದು ಹಳದಿ ಬಟ್ಟೆ ಅಥವಾ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಧರ್ಮಸ್ಥಳ ಆಗಿರ್ಬೋದು ಅಥವಾ ತಿರುಪತಿ ಆಗಿರ್ಬೋದು, ಯಾವ್ದಾದ್ರು ಶಕ್ತಿ ಪೀಠಗಳು, ಅಮ್ಮನವರ ದೇವಸ್ಥಾನ ಆಗಿರ್ಬೋದು. ಶಿವನಿಗೆ ನೀವು ತುಂಬ ಆರಾಧನೆ ಮಾಡ್ತೀರಾ ಅಂದರೆ ಶಿವ ಅಂದರೆ ಯಾವ್ದಾದ್ರು ಆಗುತ್ತೆ, ಸಿದ್ದೇಶ್ವರ ಅಥವಾ ಭೀಮಾಶಂಕರ, ಮಲ್ಲಿಕಾರ್ಜುನ, ಕಾಶಿ ವಿಶ್ವನಾಥ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಈ ಥರದ್ದು ಯಾವುದಾದ್ರು ಆಗುತ್ತೆ. ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ದೇವಸ್ಥಾನ ಆದರೂ ನಡೆಯುತ್ತೆ, ಗೊತ್ತಾಯಿತಾ. ಆ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಒಂದು ದಿನ ಗೊತ್ತಾಯಿತಾ ಆ ದೇವರಿಗೆ ಅಂತಲೇ ಬಿಡುವು ಮಾಡ್ಕೊಂಡು ಹೋಗಿ ಅದನ್ನು ಅಲ್ಲಿ ಸಮರ್ಪಿಸಿ, ಸಾಧ್ಯವಾದರೆ ಅಲ್ಲಿ ನಾನು ಮಾಡೋಕ್ಕೆ ಶಕ್ತಿ ಇತ್ತು ಅಂದರೆ ಒಂದು ಅಡುಗೆಯನ್ನು ಮಾಡಿ, ಎಲ್ಲಿ ಅಡುಗೆ ಮಾಡಿರ್ತಾರೋ ಅಲ್ಲಿಂದಲೇ ದೇವರಿಗೆ ಸಮರ್ಪಣೆ ಮಾಡಿ ಒಂದು 4 ಜನಕ್ಕೆ ಅದನ್ನು ದಾನ ಮಾಡಿ ಆಯಿತಾ, ದಾನವನ್ನು ಮಾಡಿ ಆಮೇಲೆ ದೇವರ ಪ್ರಸಾದವನ್ನು ನೀವು ಸ್ವೀಕರಿಸಿ ದೇವರ ಕಲಶವನ್ನು ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಇಲ್ಲಿಂದ ನನ್ನ ಹರಕೆಯ ದೋಷಗಳು ದೂರ ಆಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬಂದು ದೇವರಿಗೆ ದೀಪ ಹಚ್ಚೋದ್ರಿಂದ ನಿಮ್ಮ ಹರಕೆಯ ದೋಷಗಳು ಪರಿಹಾರ ಆಗುತ್ತೆ. ಶುಭವಾಗಲಿ.